ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಚಂದ್ರಮೋಹನ್ ಮಕ್ಕೀಮನೆ. ಸುದ್ದಿಗಳ ವಿವರ. ನಮ್ಮ ದೇಶದ ಭಾಷೆ, ಧರ್ಮ, ಜಾತಿ, ಸಂಸ್ಕೃತಿ ವಿಭಿನ್ನವಾದರೂ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿದ್ದೇವೆ ಎಂಬುದು ನಮಗೆ ಹೆಮ್ಮೆ ತಂದಿದೆ ಎಂದು ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಹುದಾ ತಿಳಿಸಿದರು. ಅವರು ಶನಿವಾರ ಕುವೆಂಪು ಕ್ರೀಡಾಂಗಣದಲ್ಲಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿದರು. ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದಂತೆ, ಯುವಕರು ದೊಡ್ಡ ದೊಡ್ಡ ಕನಸು ಕಂಡು ಅದನ್ನು ಚಿಂತನೆಗಳನ್ನಾಗಿಸಿ ಕಾರ್ಯರೂಪಕ್ಕೆ ತರಬೇಕು. ಯುವಕರು ಕೇವಲ ಕುಟುಂಬದ ಭವಿಷ್ಯವಲ್ಲ, ಈ ದೇಶದ ಭವಿಷ್ಯವಾಗಿದ್ದಾರೆ. ಗ್ರಾಮದಿಂದ ಬಂದ ವಿದ್ಯಾರ್ಥಿಯು ವಿಜ್ಞಾನಿಯಾಗಬಹುದು, ರೈತನ ಮಗನು IAS ಅಧಿಕಾರಿಯಾಗಬಹುದು, ಸಾಮಾನ್ಯ ಕುಟುಂಬದ ಯುವಕನು ರಾಷ್ಟ್ರವನ್ನು ಮುನ್ನಡೆಸುವ ನಾಯಕನಾಗಬಹುದು. ಕಠಿಣ ಪರಿಶ್ರಮ, ಶಿಸ್ತು, ನಿರಂತರ ಅಧ್ಯಯನ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಅತಿಥಿಗಳಾಗಿ PCRD ಬ್ಯಾಂಕ್ನ ಅಧ್ಯಕ್ಷ KM ಸುಂದರೇಶ್, ತಾಲೂಕು ಬಗರುಕುಂ ಸಮಿತಿ ಅಧ್ಯಕ್ಷ EC ಜೋಯಿ, ಕೊಪ್ಪ APMC ನಿರ್ದೇಶಕ HM ಶಿವಣ್ಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ HD ನವೀನ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ RV ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮನೀಶ್, ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಯಾದವರಾಜ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಇಲಾಖೆಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದ ಮಾಜಿ ಸೈನಿಕ ರಾಜಶೇಖರ್, ಅಗ್ನಿಶಾಮಕ ದಳದ ಪ್ರಮುಖ ಅಗ್ನಿಶಾಮಕ ಅಧಿಕಾರಿ P ರಮೇಶ್, ನಾಗಲಾಪುರ ಗ್ರಾಮ ಪಂಚಾಯಿತಿಯ ನೀರುಗಂಟಿ ಚಂದ್ರಪ್ಪ, ಹೊಸಕೆರೆ ಅಂಗನವಾಡಿ ಕಾರ್ಯಕರ್ತೆ KP ಪ್ರತಿಮಾ, ಸೀತೂರು ವೃತ್ತದ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕ NV ಮಂಜುನಾಥ್ ಅವರನ್ನು ಸನ್ಮಾನಿಸಲಾಯಿತು. ನಿಶ್ಚಿತ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವಿಧ ಶಾಲೆಗಳ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದವರು ನಾಡಗೀತೆ ಹಾಡಿದರು. ನಿಷ್ಮಾ ಜೈನ್ ಸ್ವಾಗತಿಸಿದರು. ಗುಣಪಾಲ್ ಜೈನ್ ಕಾರ್ಯಕ್ರಮ ನಿರೂಪಿಸಿದರು. ಮನೀಶ್ ವಂದಿಸಿದರು. ಇದಕ್ಕೂ ಮೊದಲು ಕುವೆಂಪು ಕ್ರೀಡಾಂಗಣದಲ್ಲಿ ಪೊಲೀಸ್, ಹೋಂಗಾರ್ಡ್ಸ್ ಹಾಗೂ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಿತು. ನರಸಿಂಹರಾಜಪುರ ತಾಲೂಕಿನ ಶೆಟ್ಟಿಕೊಪ್ಪ ಸಮೀಪದ ಹಿರೇಬೀಸು ಜೋಯಿ ಬ್ರೋ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಶನಿವಾರ ಶೆಟ್ಟಿಕೊಪ್ಪದ 200 ಅಡಿ ಎತ್ತರದ BSNL ಟವರ್ ಮೇಲೆ ಏರಿ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಭಕ್ತಿ ಮೆರೆದಿದ್ದಾರೆ. ಸತತವಾಗಿ ಕಳೆದ 16 ವರ್ಷದಿಂದಲೂ ಇದೇ ಟವರ್ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ದೇಶಭಕ್ತಿ ಮೆರೆಯುತ್ತಿರುವ ಜೋಯಿ ಬ್ರೋ ಅವರೊಂದಿಗೆ ಗ್ರಾಮಸ್ಥರು ಸಹ ಆಗಮಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ನೀಡುತ್ತಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಗ್ರಾಮಸ್ಥರೊಂದಿಗೆ ಮೆರವಣಿಗೆಯಲ್ಲಿ ಟವರ್ ಬಳಿ ಬಂದು ನಂತರ ಜೋಯಿ ಬ್ರೋ ಅವರು ರಾಷ್ಟ್ರಧ್ವಜದೊಂದಿಗೆ ಟವರ್ ಏರಿ ರಾಷ್ಟ್ರಧ್ವಜ ಹಾರಿಸುತ್ತಾರೆ. ನಂತರ ಕೆಳಗೆ ಬಂದು ಅಲ್ಲೂ 25 ಅಡಿ ಎತ್ತರದ ಕಂಬದ ಮೇಲೆ ರಾಷ್ಟ್ರಧ್ವಜ ಹಾರಿಸುತ್ತಾರೆ. ಗ್ರಾಮಸ್ಥರು ಎಲ್ಲರಿಗೂ ಸಿಹಿ ಹಂಚುತ್ತಾರೆ. ಟವರ್ ಮೇಲೆ ರಾರಾಜಿಸಿದ ರಾಷ್ಟ್ರಧ್ವಜವು ಶೆಟ್ಟಿಕೊಪ್ಪ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಸಾರ್ವಜನಿಕರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಟವರ್ ಮೇಲೆ ರಾಷ್ಟ್ರಧ್ವಜ ಹಾರಿಸಿದ ಜೋಯಿ ಬ್ರೋ ಎನ್ಆರ್ಪುರ ಸುದ್ದಿ ಸಮಾಚಾರದ ಪ್ರತಿನಿಧಿಯೊಂದಿಗೆ ಮಾತನಾಡಿ, ರಾಷ್ಟ್ರಧ್ವಜವು ಜಾತಿ, ಧರ್ಮ, ಭಾಷೆ ಮೀರಿ ನಾವು ಭಾರತೀಯರು ಎಂಬ ಭಾವನೆ ಮೂಡುತ್ತಿದೆ. ನಮ್ಮ ಭಾರತದ ರಾಷ್ಟ್ರಧ್ವಜವು ಎತ್ತರಕ್ಕೆ ಇರಬೇಕು ಎಂಬ ಅಭಿಲಾಷೆಯಿಂದ ಪ್ರತಿ ವರ್ಷ ಟವರ್ ಮೇಲೆ ರಾಷ್ಟ್ರಧ್ವಜ ಹಾರಿಸುತ್ತಿದ್ದೇನೆ. ಬೆಳಿಗ್ಗೆ ಟವರ್ ಮೇಲೆ ಹಾಕಿದ ರಾಷ್ಟ್ರಧ್ವಜವು ಸಂಜೆಯವರೆಗೂ ಹಾರಾಡುತ್ತಿರುವಾಗ ದೇಶಾಭಿಮಾನ ಉಕ್ಕಿ ಬರುತ್ತಿದೆ. ಜೊತೆಗೆ ಮನಸ್ಸಿಗೂ ಖುಷಿ ಸಿಗುತ್ತದೆ ಎಂದರು. सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो नस नस में है, हर बाजी फिर बस में है, सिंध ठान के हिंदुस्तान बोले। सुजलाम सुफलाम मलयज शीतलाम सस्य श्यामलाम वंदे मातरम।
मंगलम वंदे मातरम। ना ही जमीन आसमानों में, ना ही मुमकिन है दो जहानों में, जज्बे इरादे। ಎನ್ಆರ್ಪುರ ಮಾರ್ಗವಾಗಿ ಶೃಂಗೇರಿಗೆ ರೈಲ್ವೆ ಮಾರ್ಗ ನೀಡುವಂತೆ ಒತ್ತಾಯಿಸಿ ಯುವಕರು ನಡೆಸುತ್ತಿರುವ ಹೋರಾಟಕ್ಕೆ ನಮ್ಮ ಬಸ್ತಿಮಠದಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಸಿಮ್ಮನಗದ್ದೆ ಬಸ್ತಿಮಠದ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ಭರವಸೆ ನೀಡಿದರು. ಅವರು ಶುಕ್ರವಾರ ಎನ್ಆರ್ಪುರ ರೈಲ್ವೆ ಹೋರಾಟ ಸಮಿತಿಯವರು ಬಸ್ತಿಮಠಕ್ಕೆ ಆಗಮಿಸಿ ರೈಲ್ವೆ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು. ಸಂಚಾರ ವ್ಯವಸ್ಥೆ ಸರಿಯಾಗಿದ್ದಲ್ಲಿ ಊರಿನ ಅಭಿವೃದ್ಧಿ ಆಗಲಿದೆ. ಈಗ ರೈಲು ಮಾರ್ಗವು ಎನ್ಆರ್ಪುರ ಕೊಪ್ಪ ಮುಖಾಂತರ ಶೃಂಗೇರಿಗೆ ಹೋಗಬೇಕು ಎನ್ನುವ ನಿಮ್ಮ ಹೋರಾಟ ಸಮರ್ಪಕವಾಗಿದೆ. ರೈಲು ಹೋರಾಟವು ಪಕ್ಷಾತೀತ ಜಾತ್ಯತೀತ ಹೋರಾಟ ಆಗಬೇಕಾಗಿದೆ. ಯುವ ಜನರು ಹೋರಾಟದ ಮುಂಚೂಣಿಯಲ್ಲಿರುವುದು ಪ್ರಶಂಸನೀಯವಾಗಿದೆ. ಬಯಲು ಸೀಮೆಗೆ ನೀರು ಕೊಡಲು ಲಕ್ಕವಳ್ಳಿ ಡ್ಯಾಂ ಕಟ್ಟಲಾಯಿತು. ಇದರಿಂದ ಎನ್ಆರ್ಪುರದ ಅರ್ಧ ಮುಳುಗಡೆಯಾಗಿದೆ. ಆದ್ದರಿಂದ ಎನ್ಆರ್ಪುರದ ಜನತೆಯ ತ್ಯಾಗಕ್ಕೆ ಪ್ರತಿಫಲವಾಗಿ ರೈಲು ಮಾರ್ಗ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಎನ್ಆರ್ಪುರ ರೈಲು ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮಂಜು ಎನ್ ಗೌಡ ಮಾತನಾಡಿ, ಎನ್ಆರ್ಪುರ ಕೊಪ್ಪ ಮಾರ್ಗದಲ್ಲಿ ಶೃಂಗೇರಿಗೆ ಹೋಗಬೇಕಾಗಿದ್ದ ರೈಲು ಮಾರ್ಗವು ಕೊನೆ ಗಳಿಗೆಯಲ್ಲಿ ಮಾರ್ಗ ಬದಲಾಗಿದೆ. ಈ ಭಾಗದಲ್ಲಿ ಇದಕ್ಕೆ ಪ್ರತಿರೋಧವೇ ಇಲ್ಲವಾಗಿದೆ. ಇದನ್ನು ಮನಗಂಡು ಈ ಊರಿನ ಕಲಾವಿದರಾದ ಸತೀಶ್ ಆಚಾರ್ ಮಾರ್ಗದರ್ಶನದಲ್ಲಿ ಎನ್ಆರ್ಪುರ ರೈಲು ಹೋರಾಟ ಸಮಿತಿ ರಚಿಸಲಾಗಿದೆ. ನಮ್ಮ ಹೋರಾಟಕ್ಕೆ ಶ್ರೀ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠವು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎನ್ಆರ್ಪುರ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ವಿಜು ಸೆರ್ಲಿ, ಅರ್ಜುನ್, ಸಮೀರ್, ಕಿರಣ್ ಆಚಾರ್ಯ, ಜೋಬಿ, ಜೋಯಿ, ಅಭಿನವ ಗಿರಿರಾಜ್ ಹಾಗೂ ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಹೋರಾಟದ ಉದ್ದೇಶ ನಿಮ್ಮದು ಚೇಂಜ್ ಆಗಬಾರ್ದು. ಬೇಕೇ ಬೇಕು. ಏನಾಗಬೇಕು? ನರಸಿಂಹರಾಜಪುರಕ್ಕೆ ರೈಲು ಮಾರ್ಗ ಸುಗಮವಾಗಿ ಬೇಕೇ ಬೇಕು. ಇದು ನಮ್ಮ ಬೇಡಿಕೆ, ಹಕ್ಕು. ನಾವು ಕೇಳ್ತಾ ಇದ್ದೀವಿ. ಬಡವರ ಜೀವನೋಪಾಯಕ್ಕಾಗಿ ಕೇಳ್ತಾ ಇದ್ದೀವಿ. ಮೂಲ ಅವಶ್ಯಕತೆಗಾಗಿ ಕೇಳ್ತಾ ಇದ್ದೀವಿ. ಬನ್ನಿ. ನರಸಿಂಹರಾಜಪುರ ತಾಲೂಕಿನ ಸೀತೂರು ಹರಿದ್ವರ್ಣ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಎನ್ಪಿ ರವಿ ಅವರನ್ನು ಬಾಳೆಹೊನ್ನೂರಿನಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯಿಂದ ಮಾನವ ಪ್ರಾಣಿ ಸಂಘರ್ಷದ ಪರಿಸ್ಥಿತಿ ಉತ್ತಮ ನಿರ್ವಹಣೆ ಮಾಡಿರುವುದನ್ನು ಗುರುತಿಸಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು. ಪ್ರಸ್ತುತ ಸಂದರ್ಭದಲ್ಲಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಎನ್ಪಿ ರವಿ ಅವರ ಸೇವೆ, ಧೈರ್ಯ, ಸಮರ್ಪಣೆ ಹಾಗೂ ಬದ್ಧತೆಗಾಗಿ ಅರಣ್ಯ ಇಲಾಖೆಯಿಂದ ಪ್ರಶಂಸನಾ ಪತ್ರ ನೀಡಲಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಎಸ್ಡಿಎಂಸಿ ಅಧ್ಯಕ್ಷ ಎಂಎಸ್ ಪ್ರಕಾಶ್, ಕೊಪ್ಪ ಡಿಎಫ್ಒ ಶಿವಶಂಕರ್, ಎಸಿಎಫ್ ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ. ವಂದನೆಗಳು.